ಫೈನಾನ್ಷಿಯಲ್ ಡೈರೆಕ್ಟರ್ ನಾಗರಾಜು ಒಬ್ಬ ವ್ಯಕ್ತಿ ಏನು ಕೆಲಸ ನಿರ್ವಹಿಸ್ತಾ ಇರ್ತಾರೆ. ಇವರೊಂದು ಸಂಬಂಧಪಟ್ಟಾಗೆ ಈ ಒಂದು ಪತ್ರಿಕಾಗೋಷ್ಠಿ ಮತ್ತೆ ಈಗಾಗಲೇ ಈ ಒಂದು ವಿಷಯಕ್ಕೆ ಸಂಬಂಧಿಸಿದಂತೆ ಮಾನ್ಯ ಕರ್ನಾಟಕ ಲೋಕಾಯುಕ್ತರಲ್ಲಿ ಕಂಪ್ಲೇಂಟ್ ಅನ್ನು ಕೂಡ ನೀಡಿದ್ದೀವಿ. ಮತ್ತೆ ಜಾರಿಗಳ ಇಡಿ ಎನ್ಫೋರ್ಸ್ಮೆಂಟ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೂಡ ಕಂಪ್ಲೇಂಟ್ ಅನ್ನು ನೀಡಿದ್ದೀವಿ. ಏನಪ್ಪಾ ಅಂದ್ರೆ ಈಗ ಏನು FD ನಾಗರಾಜ್ ವ್ಯಕ್ತಿ ಏನಿರುತ್ತೆ KPCC ನಲ್ಲಿ ಒಂದು ರೀತಿ ಸರ್ವಾಧಿಕಾರಿಯಾಗಿದೆ. ಅಂದ್ರೆ KPCC ಹಿಂದೆ ಅನ್ನುವ ರೀತಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಏನಪ್ಪಾ ಅಂದ್ರೆ ನೋಡಿ, FD ನಾಗರಾಜ್ ಅವರು 2000 ರಿಟೈರ್ಡ್ ಆಗ್ತಾರೆ. 17/5/2018 ರಿಟೈರ್ಡ್ ಆಗ್ತಾರೆ. ಯಾವುದೇ ಒಂದು ವ್ಯಕ್ತಿ ನೋಡಿ, ಕರ್ನಾಟಕ ರಾಜ್ಯ ನಾಗರಿಕ ಸೇವಾ ಕಾಯ್ದೆ 1978 ಮತ್ತೆ ಕರ್ನಾಟಕ ರಾಜ್ಯ ನಾಗರಿಕ ಸೇವಾ ನಿಯಮಾವಳಿ ಕಾಯ್ದೆ 1958 ಪ್ರಕಾರ ಯಾವುದೇ ಒಬ್ಬ ವ್ಯಕ್ತಿ ಅಂದ್ರೆ ಯಾವುದೇ ಒಬ್ಬ ಅಧಿಕಾರಿ ಯಾವುದೇ ನಿಯಮಗಳನ್ನ ಅಂದ್ರೆ ಸ್ಪೆಸಿಫಿಕ್ ರೀಸನ್ ಇಲ್ಲದೆ ಯಾವುದೇ ರಿಟೈರ್ಡ್ ಆದಂತಹ ಸಂದರ್ಭದಲ್ಲಿ ರಿಟೈರ್ಡ್ ಆದ್ಮೇಲೆ ಮುಂದುವರಿಸಬಾರ್ದು ಅನ್ನೋ ನಿಯಮ ಇದೆ. ಸೊ ಆ ರಿಟೈರ್ಡ್ ಆದ್ಮೇಲೆ ಮುಂದುವರಿಸೋದು ಸಂಪೂರ್ಣವಾಗಿ ಕಾನೂನು ಬಾಹಿರ. ಮತ್ತೆ ಒಬ್ಬ ವ್ಯಕ್ತಿ ಯಾವುದೇ ಒಂದು ಪೊಸಿಷನ್ ಅಲ್ಲಿ ಒಂದೇ ಒಂದು ಸ್ಥಾನದಲ್ಲಿ 6 ವರ್ಷಕ್ಕೂ ಹೆಚ್ಚು ಕೂಡ ಯಾವುದೇ ಸ್ಥಾನದಲ್ಲಿ ಇರಬಾರ್ದು, ಇದು ಕೂಡ ಕಾನೂನು ಬಾಹಿರ. ಬಟ್ ಈಗ ಏನು FD ನಾಗರಾಜ್ ಅಂತಿದ್ದಾರೆ 17/5/2018 ರಿಟೈರ್ಡ್ ಆಗ್ತಾರೆ. ರಿಟೈರ್ಡ್ ಆದ್ರೂ ಕೂಡ ಮತ್ತೆ ಗುತ್ತಿಗೆ ಆಧಾರದ ಮೇಲೆ 2/7/2018 2 ವರ್ಷಗಳ ಕಾಲ ಗುತ್ತಿಗೆ ಆಧಾರದ ಮೇಲೆ ಮತ್ತೆ ಮರುನೇಮಕಗೊಳ್ತಾರೆ. ಫೈನಾನ್ಷಿಯಲ್ ಡೈರೆಕ್ಟರ್ ಇದೇ ಸ್ಥಾನಕ್ಕೆ ಮರುನೇಮಕಗೊಳ್ತಾರೆ. ಮತ್ತೆ 15/6/2020 ವಿಸ್ತರಣೆ ಮಾಡ್ತಾರೆ ಮತ್ತೆ 2 ವರ್ಷಕ್ಕೆ. ಇದಾದ ನಂತರ 2 ವರ್ಷದ ವಿಸ್ತರಣೆ ಆಗುತ್ತೆ. ಇದಾದ ನಂತರ ಕೂಡ 2/7/2022 2 ವರ್ಷದ ವಿಸ್ತರಣೆ ಮಾಡ್ತಾರೆ. ಇದಾದ್ಮೇಲೆ 3/7/2022 ಈ ಆದೇಶದಲ್ಲಿ ಏನೇ ಕಾಪಿ ಏನಿದೆ ಅಂದ್ರೆ ಮುಂದಿನ ಆದೇಶದವರೆಗೂ ಅದೇ ಒಬ್ಬ ವ್ಯಕ್ತಿ 2022 FD ಆಗಿ ರಿಟೈರ್ಡ್ ಆದಂತ ವ್ಯಕ್ತಿ ಮುಂದಿನ ಆದೇಶವರೆಗೂ ಕೂಡ FD ಆಗಿ ಮುಂದುವರಿಬೇಕು ಅನ್ನುವ ಆದೇಶನ ಮಾಡ್ತಾರೆ. ಇದು ಅಂದ್ರೆ KPCC ಯಾರು ಇಷ್ಟು ಪ್ರಭಾವಿಗಳಾಗ್ತಾರೆ, ಯಾಕೆ ಇದೇ FD ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಫೈನಾನ್ಷಿಯಲ್ KPCC ಫೈನಾನ್ಷಿಯಲ್ ಡೈರೆಕ್ಟರ್ ಆಗಿ ಕಾರ್ಯನಿರ್ವಹಿಸಕ್ಕೆ ಬೇರೆ ವ್ಯಕ್ತಿಗಳಿಗೆ ಅರ್ಹತೆ ಇಲ್ವಾ ಅನ್ನೋ ಪ್ರಶ್ನೆ ಮೂಡಿಬರ್ತದೆ. ಯಾಕೆ ಫೈನಾನ್ಷಿಯಲ್ ಡೈರೆಕ್ಟರ್ ಆಗಿ ಚೆಕ್ ಮಾಡಿ ಅವ್ರನ್ನೇ ಮುಂದುವರಿಸ್ತಾ ಇದ್ದಾರೆ ಅನ್ನೋದು ಇನ್ನೊಂದು ಬಗ್ಗೆ ಹೇಳ್ತೀವಿ. ಇತ್ತೀಚೆಗೆ 1/8/2025 ದೇವೇಂದ್ರಪ್ಪ ಅವ್ರನ್ನ ಕರ್ನಾಟಕ ಪಂಚಾಯತ್ ರಾಜ್ ಇಲಾಖೆಗೆ ಇದು ಆಯುಕ್ತರಲ್ಲಿ ಕಮಿಷನರ್ ಆರ್ಥಿಕ ಇಲಾಖೆ ಕಾರ್ಯನಿರ್ವಹಿಸಿರ್ತಾರೆ. ಇವ್ರನ್ನ KPCC FD ಆಗಿ ನೇಮಕಗೊಳ್ಳುತ್ತಾರೆ, ಆರ್ಡರ್ ಆಗುತ್ತೆ. ಸೊ ಇದಾಗಿ ಇದು 1/8/2025 ಆರ್ಡರ್ ಆಗುತ್ತೆ. ಇದಾಗಿ ಕೇವಲ 12 ದಿವಸದಲ್ಲಿ ಮಾನ್ಯ ಕರ್ನಾಟಕ ರಾಜ್ಯಪಾಲ ಆದೇಶಾನುಸಾರ ಇದು ದೇವೇಂದ್ರಪ್ಪ ಅಂತ ಏನಿದೆಯೋ ಆದೇಶ ಆಗಿತ್ತು ಆ ಆದೇಶವನ್ನ ರದ್ದು ಮಾಡ್ತಾರೆ. ಯಾಕೆ ಈ ರದ್ದು ಮಾಡ್ತಾ ಇರ್ತಕ್ಕಂಥದ್ದು ಅನ್ನೋದು ಇಲ್ಲಿ ಪ್ರಶ್ನೆ ವಿಚಾರ. ಇದಲ್ಲದೆ ಈ ಒಂದು ವಿಚಾರಕ್ಕೆ ಸಂಬಂಧ ಇದೆ FD ನಾಗರಾಜ್ ಅವರ ಬಗ್ಗೆ ಏನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳು ಮುಖ್ಯ ಕಾರ್ಯದರ್ಶಿಗಳಿಗೆ 9/1/2024 ಅರ್ಜಿಗಳು ಆದೇಶನ ರವಾನೆ ಮಾಡ್ತಾರೆ. ಏನಪ್ಪಾ ಅಂದ್ರೆ ಕರ್ನಾಟಕ ಸರ್ಕಾರ ವಿವಿಧ ಇಲಾಖೆಯಲ್ಲಿ ಯಾವುದೇ ಇಲಾಖೆಯಲ್ಲೂ ಸಹ ಏನು ಕಾರ್ಯನಿರ್ವಹಿಸ್ತದೆ ಗುತ್ತಿಗೆ ಆಧಾರದಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಆ ಎಲ್ಲಾ ಅಧಿಕಾರಿಗಳನ್ನ ವಜಾ ಮಾಡಿ. ಯಾಕಂದ್ರೆ ಗುತ್ತಿಗೆ ಆಧಾರದಲ್ಲಿ ಔಟ್ಸೋರ್ಸ್ ಮೇಲೆ ಯಾರು ಕೆಲಸ ಮಾಡ್ತಾ ಇರ್ತಾರೆ ಅವ್ರನ್ನೆಲ್ಲರೂ ವಜಾ ಮಾಡಿ ಅಂತೇಳಿ ಅರ್ಹತೆಗಳನ್ನು ರವಾನೆ ಮಾಡ್ತಾರೆ. ಸೊ ಇದಾಗಿ 23/1/2024 ಮುಖ್ಯ ಸರ್ಕಾರದ ಯಾವುದೇ ಮುಖ್ಯಮಂತ್ರಿಗಳಾಗಿರುವುದು ಮುಖ್ಯ ಕಾರ್ಯದರ್ಶಿಗಳಾಗಿರುವುದು ಮತ್ತೆ ಸಂಬಂಧಪಟ್ಟ ಇಲಾಖೆಯ ಎಲ್ಲಾ ಪ್ರಧಾನ ಕಾರ್ಯದರ್ಶಿಗಳ ಈ ಪತ್ರಗಳಿಗೆ ಯಾವುದೇ ರೀತಿಯ ಮನ್ನಣೆ ಇಲ್ಲ. ಯಾಕೆ ಅನ್ನೋದು ಇದು ಪ್ರಶ್ನೆ. ಟ್ರಾನ್ಸ್ಪೋರ್ಟ್ ಆಗೋದು ಸಂಬಂಧಪಟ್ಟ ಸರ್ಕಾರದಿಂದ ಸಿಗುವಂತ ಸೌಲಭ್ಯಗಳು 6/8/2019 ಇವರ ಸ್ಯಾಲರಿಯನ್ನ ಕರ್ನಾಟಕ ಸರ್ಕಾರ ಮತ್ತೆ ಮರು ಆಯ್ಕೆ ಮಾಡ್ತಾರೆ. 1,56,742 ರೂಪಾಯಿ. ಇದನ್ನ ಯಾವ ಆಧಾರದ ಮೇಲೆ ರೈಸ್ ಮಾಡ್ತಾರೆ? ಸೊ ಇದಲ್ಲದೆ ಮತ್ತೆ ಈ ಏನು 2022 ಏನು ಅನಿರ್ದಿಷ್ಟಾವಧಿ ಅವಧಿ ವಿಸ್ತರಣೆ ಮಾಡ್ತಾರೆ. ಅವತ್ತಿನ ದಿವಸ ಅವರ ಸ್ಯಾಲರಿ ಮತ್ತೆ 20,000 ಕಡಿಮೆ ಆಗುತ್ತೆ. ಅವತ್ತಿನ ಸ್ಯಾಲರಿ 1,39,163 ರೂಪಾಯಿ. ಸೊ ಇದೆಲ್ಲ ಯಾಕೆ ಆಗ್ತಿದೆ? ಕರ್ನಾಟಕ